ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾನಂತೂ ಇಲ್ಲೇ ಗಿಡದಾಗ ಕೂತು ಇಷ್ಟು ದಿವಸ ಅದೀನಿ, ಒಂದು ಸಲ ಸಹಿತ ಒಳಗಿಂದ ಹಾಡ ಬಂದಿಲ್ಲ. ಅಂದರೆ ಈ ಮನ್ಯಾಗ ವಕ್ರ ಹಾಡುಗಳು ಮರೆ ಆಗ್ತಾವ ಅಂತ ಗೊತ್ತಾಗ್ಯದ. ನೀನು ಏನು ಮಾಡಿದರೂ ಬರುವುದಿಲ್ಲ ಅಂತ. ಅಲ್ಲೋ ನಿನಗೆ ಹಣ್ಣ ಕೊಡ್ತೀನಿ, ಬೇರೆ ಬೇರೆ ಹಣ್ಣುಗಳು, ಒಳ್ಳೆಯ ಪೇಯ ಕೊಡ್ತೀನಿ, ಏನು ಬೇಕು ಹೇಳು, ಎಲ್ಲ ನಿಂದೊಂದು ಸುಂದರವಾದಂಥ ಏನದು ಪಿಂಜರ, ಅದನ್ನು ಕೊಡ್ತೇನೆ, ಆರಾಮಿರು, ನಿನಗೊಂದು ಮನೆ. ಅದು ಹೇಳ್ತು, ನನ್ನ ಮನೆಯಷ್ಟು ದೊಡ್ಡದು ನಿನ್ನದಲ್ಲ, ನೀನು ಕಟ್ಟಕ್ಕೆ ಸಾಧ್ಯ ಇಲ್ಲ. ಏನು ಎಲ್ಲದ ನಿನ್ನ ಮನೆ ಅಂತ? ನನ್ನ ಮನೆ ಇಡೀ ವಿಶ್ವವೇ ನನ್ನ. ನಾನು ಬೇಕಾದಲ್ಲಿ ಹಾರಬಲ್ಲೆ, ಅದು ನಂದೇ. ನಿಂದ ಹಂಗಲ್ಲ, ಮನೆ ಬಿಟ್ಟು ಹೊರಗೆ ಬಂದ ಕೂಡಲೇ ನಿಂದಲ್ಲ. ಹೌದಲ್ಲ? ಯಾವಾಗ ನೀನು ಹೊರಗೆ ಬಾಗಿಲದ ಹೊಸ್ತಲು ಹೊರಗೆ ಬಂದು ಬಾಗಿಲ ಕೀಲಿ ಹಾಕದೆ ಮುಗೀತು, ನೀನು ಹೊರಗೆ ಮನೆಯಲ್ಲ. ನಂದು ಹಂಗಲ್ಲ, ನಾನು ಎಲ್ಲಿ ಹಾರ್ತೇನೆ ಕೂಡ್ತೇನೆ, ನಂದ ಮನೆ. ನನಗೆ ಯಾವುದಿಲ್ಲ. ಇವಾಗ ಹಾಡಬೇಕು ಇವಾಗ ಹಾಡಬೇಕಂತ ನಮಗೇನು ನೇಮಿಲ್ಲ. ನಿಮಗೆ ಮಾತ್ರ ಹಂಗಲ್ಲ. ನಿಮ್ಮದು ಅಲಾರಾಮದ ಜೀವನ. ಹೌದಲ್ಲ? ಅದು ಬಾರಿಸಬೇಕು, ಇವ ಹೇಳು. ಎಲ್ಲ ಗಡಿಯಾರ ಕಟ್ಟಿಕೊಂಡು ನಾವೀಗ ಕಾಲವನ್ನು ಆಳ್ತಾ ಇಲ್ಲ, ಕಾಲ ನಮ್ಮನ್ನು ಆಳ್ತಾ ಅದೆ. ಅದು ಹೇಳ್ತದ, ಇವ ಓಡ್ತಾನಷ್ಟೆ. ಮೊದಲು ಜನ ಹಂಗಿರಲಿಲ್ಲ. ಜನ ಹೆಂಗಿದ್ರು ಗ್ರಾಮೀಣರು. ಈಗಲ್ಲ, ಬಹಳ ವರ್ಷಗಳ ಹಿಂದೆ ಇನ್ನೂ ಗಡಿಯಾರ ತಯಾರಾಗಿರಲಿಲ್ಲ. ಅವಾಗ ಅವರೇನು ಸೂರ್ಯನ ನೋಡ್ತಿದ್ರು, ಸೂರ್ಯ ಎದ್ದ ಹೇಳ್ರಿ ಅಂತಿದ್ರು, ಸೂರ್ಯವಾದ ಮಲ್ಕೋರಿ ಅಂತಿದ್ರು. ಹಾಗೆಲ್ಲ ಎಲ್ಲ ದುಡ್ದು ಮಜಾದಾಗಿ ಇರ್ತಿದ್ರು. ಯಾವ ಒತ್ತಡ ಇರಲಿಲ್ಲ. ಈಗ ಎಷ್ಟದ ಒತ್ತಡ ಗೊತ್ತದಲ್ಲ ನೀವು. ಈಗ ಎಲ್ಲ ಬೇಕಾದಷ್ಟು ಕಲೀರಿ, ಬೇಕಾದ ಅಧಿಕಾರದಾಗಿರ್ರಿ, ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಶುರುವಾಗ್ಯದ. ಇಲ್ಲ, ಅವರು ಕಲಿಸ್ತಾರೆ. ಇವ್ರನ್ನೆಲ್ಲ ದೊಡ್ಡ ದೊಡ್ಡ ಆಫೀಸರ್ನ ಕೂಡಿಸಿಕೊಂಡು ಒತ್ತಡ ಇಲ್ಲದೆ ಹೆಂಗೆ ಬದುಕಬೇಕಂತ ಕಲಿಸ್ತಾರೆ. ಅವರು ಒತ್ತಡದಾಗ ಕಲಿಸ್ತಾರೆ. ಅವ್ರಿಗೆ ಹಣದ ಒತ್ತಡ, ಅದರಾಗ ಅವರು ಒತ್ತಡದಾಗ ಇವರು ಒತ್ತಡದಾಗ. ನೀವು ಹೋಗ್ರಿ ಸ್ವಲ್ಪ ಹಿಂದಿನ ಕಾಲಕ್ಕೆ. ಒಬ್ಬ ದನ ಕಾಯೋ ಹುಡುಗ ಹಾಡ್ಕೋತ ಮಜಾದಾಗ ಅವೇನು 1000 ವರ್ಷ ಬದುಕ್ತೇನೆ ಅನ್ನಂಗೆ ಹೋಗ್ತಿದ್ದ. ಅವಾಗ ಯಾವ ಒತ್ತಡ ಇರಲಿ. ಎಂದು ಒತ್ತಡ ಕಳ್ಕೊಳ್ಳೋದಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಆ ಖರ್ಚಾಗಿದ್ದೇ ಮತ್ತು ಒತ್ತಡ ಶುರುವಾಗ್ತದೆ. ಒತ್ತಡಕ್ಕೆ ಅಲ್ಯಾಕ ಬೇಕು? ಸುಮ್ಮನೆ ಮನುಷ್ಯನೇ ಹಕ್ಕಿ ಅಂತದ, ಕಮ್ ಔಟ್ ಆಫ್ ಯುವರ್ ಹೌಸ್, ಹೊರಗೆ ಬಾ, ಬಂದಿಷ್ಟು ಮನೆ ಬಿಟ್ಟು ನೋಡು. ಇಲ್ಲೆಲ್ಲ ಒತ್ತಡಗಳೇ ಇಲ್ಲ. ಯಾವ ಹಕ್ಕಿಯೂ ಒತ್ತಡದೊಳಗೆ ಬದುಕಿಲ್ಲ, ಯಾವ ಪ್ರಾಣಿಯೂ ಒತ್ತಡದಲ್ಲಿ ಬದುಕುವುದಿಲ್ಲ. ನಿಸರ್ಗ ಒತ್ತಡ ರಹಿತ. ಎಷ್ಟು ಆನಂದದ. ನೀನು ಮಾತ್ರ ಒತ್ತಡ. ಸ್ಟ್ರೆಸ್ ಈಗ ಭಾರಿ ದೊಡ್ಡದದು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಶುರುವಾಗ್ಯದ. ಅವರು ಬಹಳ ದೊಡ್ಡವರು. ಯಾರು ಅದ್ರ ಮೇಲೆ ಹೇಳೋರು, ಅವರು ಬಹಳ ದೊಡ್ಡವರು. ಹಳ್ಳ್ಯಾಗ ಹೇಳ್ತಿದ್ರು, ಯಾಕೆ ತಲೆಗೆ ಹಚ್ಕೋತಿ ಬಿಡು, ಮುಗೀತು, ಇದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಿದ್ರ. ಇಲ್ಲ ಹೇಳಿ, ಭಾಳ ಇವರು ವಿಚಾರ ಮಾಡ್ಕೋತ ಕೂತಿದ್ರೆ ಮನ್ಯಾಗ, ಅದ್ಯಾಕೆ ತಲೆಗೆ ಹಾಕೋತಿ ಬಿಡು, ಆರಾಮಿರು, ಯಾಕೆ ದೇವರು ಕೊಟ್ಟಾನ, ದೇವರು ಓದಾನ, ಯಾಕೆ ವಿಚಾರ ಮಾಡ್ತೀಯ ಅಂತಿದ್ರು.
ಎಷ್ಟು ಸರಳ ಜೀವನ. ಅದು ಸ್ಟ್ರೆಸ್ ಹೆಂಗಾಗ್ತದೆ ಹಂಗಿದ್ರೆ. ನಮ್ಮದು ಪ್ರತಿಯೊಂದಕ್ಕೂ ಸ್ಟ್ರೆಸ್ ಅಂದ್ರೆ ಒತ್ತಡ. ಏನು ಭಾರ ಹಾಕ್ಕೋತೀವಿ ಅದು. ಇನ್ನೊಬ್ಬರ ಮನೆಯಾಗ ಏನರ ಸಾಮಾನು ಬಂತು ಅಂದ್ರೆ ಈ ಮನೆಯವ್ರ ಮೇಲೆ ಒತ್ತಡ, ಈ ಮನೆಯವ್ರ ಮೇಲೆ. ಅವ ಮನೆ ಮಾಲೀಕ ವಿಚಾರ ಮಾಡ್ತಾನೆ, ಅವ್ರು ತಂದಾರಂದಾಗ ನಮ್ಮ ಮೇಲೂ ಇನ್ನು ಬರೋದೇ ಒತ್ತಡ ಮನೆಯವರಿಂದ. ಅವ್ರ ಮನ್ಯಾಗ ಒಂದು ಮೋಟ್ರ್ ಸೈಕಲ್ ತಂದು ಅವ್ರ ಹುಡುಗನಿಗೆ ಕೊಟ್ಟರು. ಇವ ಶುರು ಮಾಡಿದ, ಏನು ತಂದಪ್ಪ ನಮ್ಮ ಹುಡುಗನು ಇನ್ನು ಹೇಳ್ತಾನೆ. ಒತ್ತಡ ಶುರುವಾಗಿ. ಇದೆಲ್ಲ ಅಲ್ಲ ಮನೆ ಒತ್ತಡ ಎಷ್ಟೇ ಇರಲಿ, ಹೊರಗೆ ಬಂದ ಬಳಿಕ ಸ್ವಚ್ಛ. ಅದಕ್ಕೆ ಹಕ್ಕಿ ಹೇಳ್ತು, ನೀನ ಹೊರಗೆ ಬಾ, ನಾ ಬರುವುದಿಲ್ಲ ಒಳಗೆ. ನಿನಗೆ ಆನಂದ ಬೇಕಾಗಿತ್ತು ಅಂದ್ರೆ ನೀನೇ ಹೊರಗೆ ಬಾ, ನಾನು ಎಂದೂ ಬರೋದಿಲ್ಲ. ಯಾಕೆ ಅಂದ್ರೆ ನೀನು ಒಳಗೆ ಬಂದದ್ದು ಒಂದೂ ಹೊರಗೆ ಹೋಗಿಲ್ಲ. ಏನೇನು ಬಂದಾವ ಹೊರಗೆ ಹೋಗಿಲ್ಲ. ನಾನು ನೋಡೇನಿ, ಮಲಗಳು ಒಳಗೆ ಬಂದಾವ ಹೊರಗೆ ಬಂದಿಲ್ಲ. ಪ್ರಾಣಿಗಳು ಕೆಲವು ಒಳಗೆ ಹೋಗ್ಯಾವ ಹೊರಗೆ ಬಂದಿಲ್ಲ. ನಂದ ಹಂಗಲ್ಲ, ಸ್ವಚ್ಛಂದ. ನಿನ್ನ ಹಣ್ಣ ತಗೊಂಡು ನಾನೇನು ಮಾಡೋದು, ನಿನ್ನ ನೀರ ಕುಡಿದು ನಾನೇನು ಮಾಡೋದು. ನಿಂದು ಬಾಟ್ಲಿ ನೀರ, ನಂದು ಸ್ವಚ್ಛಂದವಾಗಿ ಹರಿಯುವ ನದಿ ನೀರ. ನನ್ನ ವಿಸ್ತಾರ ಎಷ್ಟು ಮನುಷ್ಯನೇ, ನಿನ್ನ ಸಂಕುಚಿತ ಭಾವ ಎಷ್ಟು. ಹೌದಲ್ಲ ಹೇಳಿ. ಜೀವನ ಇದು ಭಾವದಿಂದ ಕಟ್ಟೋದದ ಜಗತ್ತನ್ನ. ಜೀವನವನ್ನು ಭಾವದಿಂದ ಕಟ್ಟೋದದ. ಮಧುರ ಭಾವ, ಪವಿತ್ರ ಭಾವ, ಭಾವ ಅಮೃತ. ಭಾವಕ್ಕೆ ಅಮೃತ ಅಂತೇವಿ, ಭಾವಾಮೃತ. ಯಾಕೆ ಅಂದರೆ ಭಾವ ಸುಂದರವಾಗಿದ್ದರೆ ಭಯನೇ ಇಲ್ಲ. ಅದು ಅಮೃತ. ಅದು ದುಃಖಕ್ಕೆ ಕಾರಣ ಅಲ್ಲ, ಆನಂದಕ್ಕೆ ಕಾರಣ. ಭಾವ ಅಮೃತ ಅಂತ. ಅಮೃತ ಸ್ವರೂಪಾಚ, ಅದು ಅಮೃತ ರೂಪ. ಇವು ವಸ್ತುಗಳು ಅಮೃತ ಮಾಡೋದಲ್ಲ, ಭಾವ ಅಮೃತ. ಈಗೇನು ಹಾಲಾದ ಅಂತ ಇಟ್ಕೊಳ್ಳಿ ಸುಮ್ಮನೆ. ಮನೆಯವರು ಅದನ್ನು ನಿಮ್ಮ ತಾಯಿ ಅಥವಾ ಹಿರಿಯರು ಒಳ್ಳೆ ಹಾಲ ಹಿಂಡ್ತಾರೆ. ಭಾಳ ಅದಕ್ಕೆ ಮೇವು ಹಾಕಿ ಮಸ್ತಾಗಿ ಅದು ಮೇಯಿಸಿರ್ತಾರೆ. ಏನೋ ಒಂದು ಕಪ್ ಹಾಲ ಹಿಂಗೆ ಹಿಂಡ್ತಾರೆ. ಅದರಲ್ಲೇ ಹಾಲು ಅದನ್ನು ಕುದಿಸಿ ಚೆನ್ನಾಗಿ ಮಾಡಿ ಅದಕ್ಕೊಂದಿಷ್ಟು ಸಕ್ಕರೆ ಅದೇನರೆ ಹಾಕಿ ಮಧುರಗೊಳಿಸಿ ನಿಮ್ಮ ಮುಂದೆ ಹಿಂಗೆ ಒಂದು ಹಾಲಿಂದೊಂದು ಬಟ್ಲ ಇಡ್ತಾರೆ. ಸುಮ್ಮನೆ ತಾವು ವಿಚಾರ ಮಾಡಿ. ಇದು ಬರೇ ಹಾಲು ಬಟ್ಟಲಲ್ಲ, ಭಾವಾಮೃತ ಇದೆ. ನಿಮಗಾಗಿ, ನಿಮ್ಮ ಒಳಿತಿಗಾಗಿ. ನೀವು ಕುಡಿದ್ರೆ ಅವರಿಗೆ ಸಂತೋಷ, ಹಂಗೆ ತಯಾರು ಮಾಡಿ ಇಟ್ಟಿರ್ತಾರಲ್ಲ, ಇದು ಭಾವಾಮೃತ. ಹಾಲು ಮಹತ್ವದ್ದಲ್ಲ, ಹಾಲು ಮಾಡುವವರ ಭಾವ ಬಹಳ ಮಹತ್ವದ್ದು. ಇದೇ ಹಾಲು ಅವರು ಕೊಡ್ತಾರೆ. ಯಾರು ಮುಂಬೈದವರು ಕೊಡ್ತಾರೆ. ನೀವು ಹೋಟೆಲ್ಗೆ ಹೋಗ್ರಿ, ಕೊಡ್ತಾರೆ. ಏನು ವೈಭವ ನೋಡೋದು. ತಾಜ್ ಮಹಲ್ ಹೋಟೆಲ್ ಇಲ್ಲ. ಮುಂಬೈಗೆ ಒಮ್ಮೆ ಹೋಗ್ರಿ, ಒಂದು 10 ಲಕ್ಷ ರೂಪಾಯಿ ಹೋದ್ರು ಹೋಗಲಿ, ಒಂದು ಸಲ ಜೀವನದಾಗ ಒಮ್ಮೆ ನೋಡಬೇಕು. ಒಳಗೆ ಹೊರಗೆ ಬರೋದ್ರಾಗ ನೋಡು.
ಅಲ್ಲಿಯೂ ಕೊಡ್ತಾರೆ. ಅವರು ಒಂದು ಕಪ್ ಹಾಲ ಕೊಡ್ತಾರೆ, ಶಲ್ಯೂಟ್ ಹಾಕ್ತಾರೆ. ಅವ್ರ ಡ್ರೆಸ್ ಎಂಥದ್ದು, ರಾಜರ ಸೇವಕರಂಗೆ ಡ್ರೆಸ್ ಹಾಕಿ ನಿಮ್ಮನ್ನು ರಾಜನ ಮಾಡಿ ನಿಮ್ಮ ಟೇಬಲ್ ಮ್ಯಾಗ, ಏನು ಟೇಬಲ್ಲು ಹೆಂಗೆ ಹೊಳಿತಿರ್ತದೆ, ಕ್ರಿಸ್ಟಲ್. ಹೌದಲ್ಲ, ಒಂದು ವರ್ಷದ ಕಬ್ಬು ಹೋದ್ರೆ ಹೋಗಲಿ ಆ ಕಡೆ, ಒಂದು ಸಲ ನೋಡಿ ಬರಬೇಕು. ಒಮ್ಮೆ ಹೋಗಿ ಬಂದ ಬಳಕ ಗೊತ್ತಾಗ್ತದೆ. ಇನ್ನು ಮ್ಯಾಲ ಆ ಒಂದು ಬಟ್ಲ ಅಲ್ಲೇನು ಕೊಡ್ತಾರೆ, ಅದರಾಗಿ ಒಂದು ವರ್ಷ ಹಾಲು ಕುಡಿಬಹುದು. ಏನು ಅದು ನೋಡು. ನಾವು ಬದುಕೋದನ್ನು ಕಲಿಬೇಕು ಮೊದಲ. ಅದು ಮುಕ್ತಿ ಪಕ್ತಿ ಆ ಬಳಿಕ ನೋಡಿದ್ರಾಯ್ತು. ಮೊದಲ ಚೆಂದಾಗಿ ಬದುಕು ಮನುಷ್ಯನೇ. ಕೊಟ್ಟಿದ್ದನ್ನು ಬಳಸಿಗೋ, ಚೆಂದಾಗಿ ಬದುಕು. ನಿನ್ನ ಮುಕ್ತಿ ಮಾಡೋದು ಎಟ್ಟತ್ತು ಹೇಳು. ಈಗ ಮಾಡಿಬಿಟ್ರೆ ಮುಕ್ತನೇ, ಅದೇನದು. ಆದ್ರೆ ಬದುಕೋದನ್ನು ನೀನು ಕಲಿಬೇಕಂತೆ ನಿನ್ನನ್ನು ಭೂಮಂಡಲಕ್ಕೆ ಕಳಿಸಿದ್ದು. ಮಾಡು. ಇದು ಭಾವಾಮೃತ. ಎಲ್ಲವನ್ನ ಅಮೃತಗೊಳಿಸುವಂಥ ಶಕ್ತಿ ಯಾವುದಕ್ಕದ? ಭಾವಕ್ಕೆ ಅದ. ಅದಕ್ಕೆ ಈ ಭಾವವನ್ನು ಚೆನ್ನಾಗಿ ಮಾಡಿಕೊಳ್ಳುವುದದು ಅಮೃತ ಭಾವ. ಇದೊಂದಿತ್ತು ಅಂದರೆ ಯಾವ ಭಯ. ಏನೋ ಒಂದು ಕಥೆ ಹೇಳುತ್ತಿರ್ತಾರೆ. ಕಥೆ ಹೇಳ್ತಾರೆ. ಒಬ್ಬ ಸಂತ ಇದ್ದ, ಬಹಳ ದೊಡ್ಡ ಸಂತ. ಒಂದು ಗುಡಿಸಲ ಹಾಕ್ಕೊಂಡು ವಾಸ ಮಾಡಿದ್ದ. ಅಲ್ಲೇ ಆತ ಸುತ್ತಮುತ್ತ ಎಲ್ಲ ನಿಸರ್ಗ, ಒಂದು ಸಣ್ಣ ಗುಡಿಸಲ. ಅದರಲ್ಲಿ ಆನಂದವಾಗಿ ಹಾಡ್ಕೋತಿದ್ದ. ಆವಾಗ ಒಬ್ಬ ಮಹಾರಾಜ ಹಾದಿಯಿಂದ ಹೊರಟಿದ್ದ. ಅವನ ಸುತ್ತಮುತ್ತ ಸೇನಾಪತಿಗಳು, ಮಂತ್ರಿಗಳು ಹೋಗ್ತಾ ಇದ್ರು. ವೈಭವ. ಹಾದಿಯೊಳಗೆ ಈ ಗುಡಿಸಲ ನೋಡಿದ್ರು. ಸಂತ ಅಲ್ಲಿ ಗುಡಿಸಲು ಎದುರ ಕೂತ್ಕೊಂಡು ಸುಂದರ ಹಾಡುಗಳನ್ನು ಹಾಡ್ತಾ ಇದ್ದ ಆನಂದವಾಗಿ. ಆವಾಗ ಮಹಾರಾಜ ನೋಡ್ದ, ಈ ಮನುಷ್ಯ ಎಷ್ಟು ಮಜಾದಾಗದಾನಲ್ಲ, ಹಾಡ್ಕೋತದಾನ. ಮೈ ಮೇಲೆ ಬಟ್ಟಿಲ್ಲ, ಒಂದು ಬಟ್ಟೆ ಉಟ್ಕೊಂಡಾನ, ಅರ್ಧ ಮೈ ಖಾಲೆ, ಅಲ್ಲರೇ ಕೂತು ಮಸ್ತಾಗಿ ಹಾಡ್ತಾ ಇದ್ದಾನ. ಸೂರ್ಯ ಮುಳುಗ್ತಾ ಇದ್ದಾನ, ಇವ ಹಾಡ್ತಾ ಇದ್ದಾನ ಮಸ್ತ್. ಇವನ ಹತ್ತಿರ ಏನರೇ ಅದ ನೋಡ್ಬೇಕಂತ ಬಂದ ಮಹಾರಾಜ. ನಮ್ಮ ಇಷ್ಟು ಮನೆ ಅದಾವ, ಎಲ್ಲ ಅರಮನೆಗಳದಾವ, ಎಲ್ಲ ಅದ, ಇಷ್ಟು ಜನ ನಮ್ಮ ಸುತ್ತದಾರ. ಒಬ್ಬರು ಈ ಸೇನಾಪತಿ ಅಂತೂ ಒಂದು ದಿವಸ ನಕ್ಕಿಲ್ಲ, ಹಾಡಿಲ್ಲ, ಬರೇ ಹಿಡ್ಕೊಂಡು ನಿಂತಿರ್ತಾನ. ಹಿಂಗೆ ನಾನಂತೂ ನಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಡೋದಂತೂ ಹೋಗ್ಲಿ ಆ ಕಡೆ, ಕೇಳೋದು ಸಾಧ್ಯ ಇಲ್ಲ. ನನ್ನ ತಂದು ಅಲ್ಲಿ ಕುಂಡ್ರಿಸಿದಾಗ ಅವ್ರು ಏನು ಹಾಡ್ತಾರೆ ಕೇಳಬೇಕು, ನಾವು ಹಾಡಂಗಿಲ್ಲ. ನಾವು ನಗೋದು ಸಹಿತಿಲ್ಲ. ಮಹಾರಾಜ ನಕ್ಕ ಅಂದ್ರೆ ಯಾಕೆ ನಕ್ಕ ಅಂತ ಒಂದು ಏನು ನೇಮಿಸ್ತಾರೆ, ಒಂದು ಸಮಿತಿ ನೇಮಿಸ್ತಾರೆ. ಯಾಕೆ ನಕ್ಕರು ಮಹಾರಾಜ? ಸಾಯಂಕಾಲ 6 ಗಂಟೆಗೆ ಸೂರ್ಯ ಮುಳುಗುವಾಗ ಮಹಾರಾಜರು ನಕ್ಕರು. ದೊಡ್ಡ ಘಟನಾ ಇದು. ಈ ಮನುಷ್ಯ ಹಾಡ್ಕೋತ ಮಸ್ತಿಯೊಳಗದಾನಲ್ಲ, ಎಷ್ಟು ಸ್ವತಂತ್ರದಾನೀತ. ಇವನ ಹತ್ತಿರ ಏನರೇ ಅದ ಅಂತ ಅವನಿಗೆ ಕುತೂಹಲ ಆಯ್ತು. ಮ್ಯಾಗಿಂದ ಇಳ್ದ, ಕುದುರೆ ಮ್ಯಾಗಿಂದ
ಇವರೆಲ್ಲ ಇದ್ರಲ್ಲ ಸುತ್ತಮುತ್ತ ಸೇನೆ. ಏನಾಯ್ತು ಮಹಾರಾಜರೇ, ಏನಾಯ್ತು? ಏನಾಗಿಲ್ಲ, ಸ್ವಲ್ಪ ತಡೀರಿ ಅಂದ. ನಿಮ್ಮಿಂದ ಹಿಂಗೆ ಆಗಿರೋದು ನನಗೆ. ಈಗೂ ಇಲ್ಲ, ಕೆಲವು ಸಲ ಏನೋ ಅಂತೇವಲ್ಲ, ಏನಂತೀರ ಅದಕ್ಕೆ? ಜಡ್ ಸೆಕ್ಯೂರಿಟಿ ಇಲ್ಲ, ಕೆಲವ್ರು ತಗೊಂಡಿರ್ತೇವೆ. ಈಗ ನಮ್ಮಲ್ಲಿ ತಗೊಂಡಿರ್ತಾರಲ್ಲ, ಇಲ್ಲೇನು ಆ ಕಡೆ ಬಂದೂಕ್ ಹಿಡಿದಿರ್ತಾನೆ, ಒಬ್ಬ ಈ ಕಡೆ ಹಿಡಿದಿರ್ತಾನೆ, ಇವ ಹೊಂಟಿರ್ತಾನೆ. ಇನ್ನು ಇಬ್ಬರು ಬಂದೂಕ್ ಹಿಡಿದವ್ರ ನಡುವ ಇವ ನಗತಾನೆ ಹಂಗೆ. ಮತ್ತು ಇವನ ಜೀವ ಇವನ ಕೈಯೊಳಗಿಲ್ಲ, ಇವರಿಬ್ಬರ ಕೈಯೊಳಗೆ. ಹೋಗಲಿ ಬಿಡು, ಯಾರು ಹೊಡೆದ್ರೇನೋ ಮಾಡಿದ್ರೇನೋ ನಕ್ಕೋತಿರೋಣ ಅಂತ ಅನ್ನೋದು ಬೇರೆ. ಈ ರೀತಿ ಬದುಕೋದು, ಅದಕ್ಕೆ ಅದು ಹಕ್ಕಿ ಹೇಳುತ್ತು, ಬೇಡಪ್ಪ ನಿಮ್ಮ ಮನ್ಯಾಗ. ಹೌದಲ್ಲ? ಹಂಗೆ ಮಹಾರಾಜ ಇಳ್ದ, ಇವ್ರನ್ನೆಲ್ಲ ಸರಿಸಿದ. ಆ ಮನುಷ್ಯ ಇದ್ದಲ್ಲ, ಹಾಡ್ಕೋತ ಕೂತಿದ್ದಲ್ಲ, ಅಲ್ಲಿಗೆ ಬಂದ. ಮಹಾರಾಜ್, ಇವ ಮಹಾರಾಜ್, ಅವ ಏನು ಸಾಮಾನ್ಯ ಮನುಷ್ಯ. ಮಹಾರಾಜ್ ಬಂದ್ರೆ ಅವಾಗೇನು ಮಜಾದಾಗಿದ್ದವ. ನಾನು ಮಹಾರಾಜ ಅಂದ. ಕಾಣಿಸ್ತದಲ್ಲ ಅಂದವ. ಏನು ಬೇಕು ಮಹಾರಾಜರಿಗೆ ಅಂದ. ಏನಿಲ್ಲ, ನಿನ್ನ ಹತ್ತಿರ ಒಂದು ಕ್ಷಣ ಕೂಡಬೇಕು, ನಾನು ಕೂತುಕೋ ಅಂದ. ನೆಲ ನಮ್ಮದು, ಸಿಂಹಾಸನ ಇಲ್ಲ, ಇಲ್ಲೇ ನೆಲದ ಮೇಲೆ ಕೂತ ಮಹಾರಾಜ ಏನೋ ಬದಲಾವಣೆ ಅನ್ನಿಸ್ತು. ಜೀವನದಾಗ ಒಮ್ಮೆಯೂ ನೆಲದ ಮೇಲೆ ಕೂತಿರಲಿಲ್ಲ. ಏನೋ ಒಂದು ಅನುಭವ, ಅದ್ಭುತ ಅನುಭವ. ಏನು ಮಿದುವಾದ ನೆಲ, ಆ ಸ್ಪರ್ಶ ಆನಂದ ಅನ್ನಿಸ್ತು. ಅವಾಗ ಸಂತ ಕೇಳ್ದ, ನೀನು ಏನು ಕೇಳಬೇಕಂತ ಬಂದಿದ್ದೀಯಲ್ಲ, ಇದ ಉತ್ತರ. ನೆಲದ ಮೇಲೆ ಕೂಡಬೇಕ, ಕಲಿ ಮೊದಲ ನೆಲದ ಮೇಲೆ ಕೂಡೋದಕ್ಕೆ. ಸಿಂಹಾಸನ ಮೇಲೆ ಕೂತು ಕೃತ್ರಿಮ ವಾತಾವರಣ ಮಾಡಿ ನಿನ್ನನ್ನು ಹಿಂಗೆ ಮಾಡ್ಯಾರ ಇವರೇ. ಮತ್ತು ಅವರೇನು ಸುಮ್ಮನೆ ಬಿಟ್ಟಿಲ್ಲ, ನಿನ್ನಿಂದೇ ಪಗಾರ ತಗೋತಾರ. ನಿನ್ನ ಹಿಂಗೆ ಮಾಡ್ಯಾರ, ನಿನ್ನ ರೊಕ್ಕ ತಗೊಂಡು ನಿನ್ನ ಹಿಂಗೆ ಮಾಡ್ಯಾರ. ಸ್ವಲ್ಪ ಮಹಾರಾಜರೇ, ಇವರಿಂದ ದೂರ ಇರೋದನ್ನು ಕಲಿರಿ. ಭಾವದಿಂದ ಬದುಕ ಕಟ್ಟಬೇಕೇ ವಿನಃ ಸೇನೆಯಿಂದ ರಾಜ್ಯ ಕಟ್ಟಲಿಕ್ಕಾಗೋದಿಲ್ಲ. ಭಾವದಿಂದ ಕಟ್ಟು ಮಹಾರಾಜನೇ. ಹಾಡು, ನಾನು ಹಾಡ್ತೇನೆ, ಕೇಳು. ನಿನ್ನ ಅರಮನೆಯಲ್ಲಿ ಹಾಡ್ತಾರಲ್ಲ, ಅವ್ರದ್ದು ಬೇರೆ. ಅವರು ಮ್ಯಾಲ ಹಾಡ್ತಾರೆ, ನಮ್ಮದು ಹೃದಯದ ಹಾಡ, ಕೇಳು ಒಂದು. ಆತ ಸುಂದರ ಹಾಡ ಹಾಡ್ತಾ ಇದ್ದ. ಮಹಾರಾಜ ಸ್ವಲ್ಪ ಹೊತ್ತು ಕೂತು ತಾಳ ಶುರು ಮಾಡ್ದ. ಆ ಬಳಿಕ ಸಣ್ಣಾಗಿ ಅವೇನಪ್ಪ ಅಂತಿದ್ದ, ಅದ್ರ ಕೂಡ ಹಾಡಕ್ಕೆ ಶುರು ಮಾಡ್ದ. ಮೈ ಮರೆತಿದ್ದ, ಭಾವ ತುಂಬಿತ್ತು. ಈಗ ಮಹಾರಾಜನಾಗಿದ್ದ ಸ್ವತಃ. ಯಾರಿಂದರೆ ರಾಜ ಅಲ್ಲ, ನಮ್ಮಷ್ಟಕ್ಕೆ ನಾವ ರಾಜ ಆಗೋದು. ಅದು ಭಾವದಿಂದ ಸಾಧ್ಯ. ಭಾವ ಶ್ರೀಮಂತ ಆಯಿತು, ನಾವೇ ರಾಜರು. ಭಾವ ಬಡವಾಯಿತು, ರಾಜನೂ ಬಡವ. ಆಗ ಭಾವಾಮೃತ ಅಂತಾರಿದೆ. ಆ ಮನುಷ್ಯ ಹೇಳ್ದ, ಹಾಡುವವ, ಮಹಾರಾಜನೇ, ಯಾವಾಗಾದರೂ ಒಮ್ಮೊಮ್ಮೆ ಸ್ವಲ್ಪ ವೇಳೆ ನಿಸರ್ಗದ ಮಧ್ಯ ಹೋಗು, ಕೂಡು. ಅವಾಗ ನೀ ರಾಜನಲ್ಲ, ನೀನು ಸಿರಿವಂತನಲ್ಲ, ಏನೇನೂ ಅಲ್ಲ. ನೀನು ಒಬ್ಬ ಅನುಭವಿ. ಕಣ್ಣಿನಲ್ಲೇ ವಿಶ್ವವನ್ನು ತುಂಬಿಕೋ. ಮನಸ್ಸು ಹಾಡ್ತಾ ಇರಲಿ, ಭಾವಾಮೃತವನ್ನು ಕುಡಿ ಮಹಾರಾಜನೇ. ಮಹಾರಾಜ ಅಂತ ಹೇಳಿ
ಆ ಮನುಷ್ಯ ಇದ್ದಲ್ಲ, ಅವನು ಎದುರಿಗೆ ಒಂದಿಷ್ಟು ತಂದಿಟ್ಟ ಕಾಡು ಹಣ್ಣುಗಳು, ಅವನೇ ಮಾಡಿದ ಒಂದಿಷ್ಟು ಅನ್ನ ಹಿಂಗೆ ತಂದಿಟ್ಟು, ಮಹಾರಾಜರೇ ಊಟ ಮಾಡಿ. ಅವನಿಗೆ ಊಟ ಮಾಡೋದು ಗೊತ್ತಿರಲಿಲ್ಲ. ಹಿಂಗೆ ಅವನಿಗೆ ಟೇಬಲ್ ಬೇಕು, ಪ್ಲೇಟ್ಗಳು ಬೇಕು, ಚಮಚ ಬೇಕು, ನೀಡೋರು ಬೇಕು. ಇವ ಏನಿಲ್ಲ, ಎದುರಿಗಿಟ್ಟಾನ, ತಿನ್ನುವಂತಾನ. ಮಹಾರಾಜ ಹಿಂಗೆ ಉಂಡ, ಒಂದಿಷ್ಟಿಷ್ಟು ತಿಂದ, ಏನು ಆನಂದ ಆಯಿತು. ಎಲ್ಲ ಮರೆತು ಹೋತು. ಏನು ಸಂತರೆ, ಎಷ್ಟು ಅದ್ಭುತ, ಏನು ರುಚಿ ಇದು. ನನ್ನ ಮನೆಯೊಳಗೆ ಇವು ಯಾವ ಬರಲಿಲ್ಲ, ಬರೇ ತಲೆ ಕಾಲ ಕೈನೇ ಬಂದು ವೇಗನ. ಹೇಳಿ, ಏನು ಹಣ್ಣ, ಏನು ನೀವು ಕೊಟ್ಟ ಅನ್ನ, ಎಷ್ಟು ರುಚಿ. ಆವಾಗ ಸಂತ ಹೇಳ್ದ, ನೆಲದ ಮೇಲೆ ಕೂಡ ಕಲಿತ್ರೆ ನೆಲ ಕೊಡುವ ಅನ್ನ ರುಚಿಯಾಗ್ತದೆ. ನೆಲದ ಮೇಲೆ ಒಂದೆರಡು ಬೆವರ ಹನಿ ಹರಿಸಿದ್ರಿ ಮಹಾರಾಜನೇ, ಈ ಭೂಮಿ ಸ್ವರ್ಗವಾಗ್ತದೆ, ಹಸಿರಾಗ್ತದೆ. ಇದನ್ನು ಕಲ್ಕೊಳ್ಳಿ. ನಿಮ್ಮದೆಲ್ಲ ಕೃತ್ರಿಮ, ಆರ್ಟಿಫಿಷಿಯಲ್ ಲೈಫ್ ಯು ಆರ್ ಲೀಡಿಂಗ್, ನಾಟ್ ಅ ನ್ಯಾಚುರಲ್. 7 ಆಯ್ತು, ತಾವೆಲ್ಲ ಹೇಳೋದು. ನಮಸ್ಕಾರ.